ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು KCET ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಆಲ್ ಓವರ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ರಿಸಲ್ಟು ಪ್ಲಸ್ ರ್ಯಾಂಕ್ ನಂಬರ್ಗಳನ್ನು ಅಟ್ ಎ ಟೈಮ್ ಅನೌನ್ಸ್ಮೆಂಟ್ ಮಾಡಿದರು. ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳು, BPT ವಿದ್ಯಾರ್ಥಿಗಳು, ಅಲರ್ಟ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳು, ಫಾರ್ಮಸಿ ವಿದ್ಯಾರ್ಥಿಗಳು ಕೂಡ ಇವತ್ತು ರ್ಯಾಂಕನ್ನು ಘೋಷಣೆ ಮಾಡಲಾಯಿತು. ಇಲ್ಲಿ ರ್ಯಾಂಕ್ಗಳನ್ನು ನೋಡ್ರಿ, ಯಾರು ಎಕ್ಸಾಮ್ ಬರೆದಿಲ್ಲ ಅವರುಗಳಿಗೆ ಅವರು ಪಡೆದುಕೊಂಡಿರುವಂತಹ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗಳ ಆಧಾರದ ಮೇಲೆ, ಮಾರ್ಕ್ಸ್ಗಳ ಆಧಾರದ ಮೇಲೆ ಸೀಟ್ಗಳನ್ನು ಕೊಟ್ಟರು. ಯಾರು ಎಕ್ಸಾಮ್ ಬರೆದಿದ್ರು ಅವ್ರದ್ದು CET ಪ್ಲಸ್ ಥಿಯರಿ ಎರಡೂ ಲೆಕ್ಕ ಮಾಡಿಕೊಂಡು ನಿಮಗೆ ರ್ಯಾಂಕ್ಗಳನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ನಿಮ್ಗೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ, ಇವುಗಳಲ್ಲಿ ಅಬ್ಜೆಕ್ಷನ್ ಇದ್ದರೆ ನೀವು ನಾಳೆಗೆ ಏನು ಮಾಡ್ಬೋದಪ್ಪ ಅಂದ್ರೆ ಸಂಬಂಧಪಟ್ಟಂಥ ದಾಖಲಾತಿಗಳೊಂದಿಗೆ ನೀವು ಅಬ್ಜೆಕ್ಷನ್ಗಳನ್ನು ಮಾಡ್ಬೋದು. ನನಗೆ ರ್ಯಾಂಕ್ ಇಷ್ಟೇ ಬರಬೇಕಿತ್ತು, ನನಗೆ ರ್ಯಾಂಕ್ ಇಷ್ಟ ಬರಬಾರ್ದಿತ್ತು ಅನ್ನೋದು ಲೆಕ್ಕ ಇದ್ರೆ ನೀವು ಅಬ್ಜೆಕ್ಷನ್ ಮಾಡ್ಬೋದು ನಾಳೆಗೆ. ಓಕೆ, ನಾಳೆಗೆ ಸಂಡೇ ಇದೆ, ರಜೆ ಇದೆ. ಮೇ ಬಿ ನೀವು ಮಂಡೇ ತನಕ, ನಾಳೆಗೆ ಇವತ್ತು ಈವ್ನಿಂಗ್ ತನಕ ನೋಟಿಫಿಕೇಶನ್ ಕೊಟ್ಟರೆ ಡೇಟ್ ಹೇಳ್ತಾರೆ ಅವರು, ನಿಮ್ಮಲ್ಲಿ ಅಬ್ಜೆಕ್ಷನ್ ಏನಾದರೂ ಹೇಳ್ರಿ ಅಂತೇಳಿ. ಓಕೆ, ಇವಾಗ ನೋಡ್ರಿ, ಭಾಳಷ್ಟು ವಿದ್ಯಾರ್ಥಿಗಳದ್ದು ಸ್ಪೆಷಲಿ ನಮ್ಮ BPT, AHS, BSc ವಿದ್ಯಾರ್ಥಿಗಳದ್ದು ಲಕ್ಷ ಮೇಲೆ ರ್ಯಾಂಕ್ ಬಂದಿದೆ, ಸೀಟ್ ಸಿಗುತ್ತೆ ಅಂತೇಳಿ. ಸೊ ಲಕ್ಷ ಮೇಲೆ ರ್ಯಾಂಕ್ ಬಂದವರು ಕೂಡ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಆ ರ್ಯಾಂಕ್ಗಳು ಕೊಟ್ಟಿರುವಂಥದ್ದು ನಿಮ್ಗಳಿಗೆ ಇಂಜಿನಿಯರಿಂಗು ಎಲ್ಲ ಮಿಕ್ಸ್ ಅಪ್ ಮಾಡಿ ಕೊಟ್ಟಿದ್ದಾರೆ. ಸಪ್ರೇಟ್ ಆಗಿ ಪರ್ಟಿಕ್ಯುಲರ್ ಆಗಿ ಮಾತ್ರ ಕೊಟ್ಟಿದ್ರೆ ರ್ಯಾಂಕ್ ಭಾಳ ಕಡಿಮೆ ಬರ್ತಿತ್ತು. ಬಟ್ ಇಲ್ಲಿ ಮಿಕ್ಸ್ ಇರೋದ್ರಿಂದ, ಅಂದ್ರೆ ಫಸ್ಟ್ಗೆ ಇಂಜಿನಿಯರಿಂಗು, ಅದಾದ್ಮೇಲೆ ನೆಕ್ಸ್ಟ್ ಅಗ್ರಿಕಲ್ಚರು, ವೆಟರ್ನರಿ, ಇವನ್ನೆಲ್ಲ ಕೊಡ್ತಾ ಏನು ಮಾಡಿದ್ರೆ ಅಂದ್ರೆ BSc ನರ್ಸಿಂಗ್ ಅನ್ನು ಕೊಡ್ತಾ ಹೋಗಿದ್ದಾರೆ. ಹೀಗಾಗಿ ರ್ಯಾಂಕ್ಗಳು ನೀವು ಇಲ್ಲಿ ಏನಾಗ್ತಾವಪ್ಪ ಅಂದ್ರೆ ಒಂದು 2-3 ವರ್ಷದಿಂದ ವೇರಿಯೇಷನ್ ಆಗ್ತಾ ಇದಾವೆ. ರ್ಯಾಂಕ್ಗಳ ಮೇಲೆ ನಮಗೆ ಫುಲ್ ಕನ್ಫ್ಯೂಷನ್ ಆಗ್ತಾ ಇರೋದು ಏನಂತಂದ್ರೆ, ಈ ರ್ಯಾಂಕ್ನೇ ಬೇರೆ ಇದೆ ಬಟ್ ಸೀಟ್ಗಳು ಕಡಿಮೆ ಇದಾವೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ 26,000 ನರ್ಸಿಂಗ್ ಸೀಟ್ಗಳು ಇದಾವೆ. 26,000 ರ್ಯಾಂಕ್ ನಂಬರ್ ನೋಡಿದ್ರೆ 1 ಲಕ್ಷ ಬಂದಿದೆ, 2 ಲಕ್ಷ, 3 ಲಕ್ಷ ಬಂದಿದೆ. ಹೆಂಗ್ರಿ ಅಂತಂದ್ರೆ, ನೀವು ಏನು ಮಾಡಿರ್ತೀಪ್ಪ ಅಂದ್ರೆ ನಿಮ್ಮ ತೆಳಭಾಗದಲ್ಲಿ, ಅಂದ್ರೆ ಉದಾಹರಣೆಗೆ ನೋಡ್ರಿ, ಈಗ 1,20,000 ರೂಪಾಯಿ ರ್ಯಾಂಕ್, 20,000 ರ್ಯಾಂಕ್ ನಿಮ್ದಿದೆ. ನಿಮ್ಮ ಮಧ್ಯದಲ್ಲಿ ಬೇರೆ 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 ಕೋರ್ಸ್ನವರು ಬಂದು ಕೂತ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ದಾಟಿ ಬಂದಿದೆ. ನಿಮ್ಮ ಮಧ್ಯದಲ್ಲಿರುವ ನೀವು 1,20,000 ಮಧ್ಯದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳದಾರ, ಅಗ್ರಿಕಲ್ಚರ್ ವಿದ್ಯಾರ್ಥಿಗಳದಾರ, ಆಮೇಲೆ ಇಂಜಿನಿಯರಿಂಗ್ ಒಳಗಡೆ ಬೇರೆ ಬೇರೆ BTech ವಿದ್ಯಾರ್ಥಿಗಳಿದ್ದಾರೆ. ಹೀಗಿರ್ಬೇಕಾದ್ರೆ ಅವರೆಲ್ಲರನ್ನು ಕ್ರಾಸ್ ಮಾಡಿ ಬರಗೊಡದೆ ನಮಗೆ ಲಕ್ಷದ ಮೇಲೆ ರ್ಯಾಂಕ್ಗಳು ಬಂದಿದ್ದಾವೆ. ಆಮೇಲೆ ನಮ್ಮ ರಿಸಲ್ಟ್ ತುಂಬಾ ಕಡಿಮೆ ಇದೆ. 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನಮ್ಮ CET ಒಳಗಡೆ ರಿಸಲ್ಟ್ ತುಂಬಾ ಕಡಿಮೆ ಮಾಡ್ಕೊಂಡ್ಬಿಟ್ಟಿದೀವಿ, ಅದು ಕೂಡ ಕನ್ಸಿಡರ್ ಆಗುತ್ತೆ. ಥಿಯರಿಯಿಂದ ಕೂಡ ಕಡಿಮೆ ಇದೆ, ಅದು ಕೂಡ ಕನ್ಸಿಡರ್ ಆಗುತ್ತೆ. ಹೀಗಾಗಿ ರ್ಯಾಂಕ್ಗಳು ದೂರ ಹೋಗಿರ್ತವೆ. ಆಮೇಲೆ ನಮ್ಗೆ ಸೀಟ್ ಸಿಗೋದಿಲ್ವಾ ಅಂತಿಲ್ಲ, ಸಿಗ್ತವೆ. ಓಕೆ, ಸಿಗ್ತವೆ. ನಾನು ಏನು ಮಾಡ್ತೀನಪ್ಪ ಅಂದ್ರೆ, ಇವತ್ತಿಂದ ನಿಮ್ಗಳಿಗೆ ಹಿಂದಿನ ವರ್ಷದ ಒಂದು ಡಾಟಾವನ್ನು ಕಂಪೇರ್ ಮಾಡಿಕೊಂಡು ಸೀಟ್, ಓಕೆ, ಲೈವಲ್ಲಿ ಕೂಡ ಬರ್ತೀನಿ ನಾನು. ಸೀಟ್ ಸಿಗುತ್ತಾ ಇಲ್ಲ ಅನ್ನೋದನ್ನು ಕೂಡ ನೀವು ಜಜ್ಮೆಂಟ್ ಮಾಡ್ಕೊಳ್ಳುವಂಥ ಒಂದು ವಿಡಿಯೋಗಳನ್ನು ನಾನು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆಗೆ ಮಾಡಿ ಶೇರ್ ಮಾಡ್ಕೊತೇನೆ. ಸ್ವಲ್ಪ ನಮ್ಮ BSc ನರ್ಸಿಂಗು, BPT, AHS, ಅಲರ್ಟ್ ಸೈನ್ಸ್ ಕೋರ್ಸ್ಗಳನ್ನು ಮಾಡುವಂಥ ವಿದ್ಯಾರ್ಥಿಗಳು ಸ್ವಲ್ಪ ನಮ್ಮ ವಿಡಿಯೋಗಳನ್ನು 1 ನಿಮಿಷ ನೋಡಿ, ಆಮೇಲೆ ನೀವು ಸ್ವಲ್ಪ ಜಜ್ಮೆಂಟ್ ಸಿಗುತ್ತೆ ನಿಮಗೆ. ಹಿಂದಿನ ವರ್ಷದ್ದು ಈ ವರ್ಷದ್ದು ನೋಡಿದರೆ ಏನಾಗಬಹುದು ಅಂತೇಳಿ ನಾನು ಗೌರ್ಮೆಂಟ್ ಕಾಲೇಜುಗಳ ಕಟ್ಟಾಪ್ಗಳನ್ನು ವಿಡಿಯೋ ಮುಖಾಂತರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ. ಮತ್ತೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ರೆ ನನಗೆ ಧಾರಾಳವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ಸನ್ನು ಶೇರ್ ಮಾಡಿ.